ಈಗ ಅಂಕಿತಾ ನೋಡು, ಚಂದಗೆ ಬಾಳೆ ಮಾಡ್ಕೊಂಡು ಹೋಗು. ಆಗಿದ್ದೆಲ್ಲ ಮರ್ತು ಬಿಡು. ಈಗ ಮತ್ತು ನಿನ್ನ ಹಣೆ ಬರೀ ಹಂಗೆ ಐತಿ, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಹೋದ ಮನೆಗಾರೆ ಚಂದಗೆ ಬಾಳೆ ಮಾಡ್ಕೊಂಡು ಹೋಗು. ನಿನ್ನ ಗಂಡ ಚಲೋ ಅದಾನ. ಏನು ಹೇಳ್ತೀನಿ? ಹುಣ್ವ ಅಂಕಿತಾ, ನಿಮ್ಮವ್ವ ಹಂಗೆ ಕೇಳ. ನಿಮ್ಮಪ್ಪನೂ ಇಲ್ಲ, ನಿಮ್ಮವ್ವ ಬಡ್ದಾಡಿ ಮತ್ತು ಇಷ್ಟೆಲ್ಲ ಮದುವೆ ಮಾಡ್ಯಾಣಿ. ಮತ್ತೆ ನಿಮ್ಮವ್ವ ಸೇರಿ ಚಂದಗೆ ಹೆಸರು ತೊಗೊಂಬರವತ್ತು ಅವ್ರ ಮನೆಗೆ ಹೋಗಿ ಅಲ್ಲಿ ಏನೇನಾರು ಮಾಡೋಕ್ಕೆ ಹೋಗಬೇಡ. ಸುಮ್ಮನೆ ಜೀವನ ಹಾಳು ಮಾಡ್ಕೋಬೇಡ. ಅದನ್ನೆಲ್ಲ ಆಗಿದ್ದೆಲ್ಲ ಮರ್ತು ಬಿಡು. ಅಂಕಿತಾ, ನಿನಗೆ ಹೇಳಾಕತೈತಿ. ಈಗೆಲ್ಲ ಮದುವೆನೇ ಆಯ್ತು, ಎಲ್ಲನೂ ಮುಗಿದೋಯ್ತು. ಇನ್ನು ಹೊಳ್ಳೆ ಮುಳ್ಳೆ ಬರೀ ಹಿಂದಿಂದೆ ನೀ ಇದು ಮಾಡ್ಕೊತ ಕುಂದಿರ್ಬೇಡ. ಏನು? ಯಶೋಧ ಮಗಳ ಅಂಕಿತಂದು ಅವಸರದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಏನೋ ಗ್ರ್ಯಾಂಡಾಗೆ ಮಾಡಿರ್ತಾರೆ, ಆದರೆ ಅವಸರದಲ್ಲಿ ಹಾಗೆ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಆಕೆ ಅಂಕಿತಾ ಓಡೋಗು ಚಾನ್ಸ್ ಒಳಗಿರ್ತಾಳೆ. ಹಾಗಾಗಿ ಮನೆತನದ ಮಾನ ಮರ್ಯಾದೆ ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಓಡಿ ಹೋಗ್ತಾಳೆ ಅನ್ನೋ ಅದು ಸೆಕೆಂಡ್ರಿ. ಆದರೆ ಆ ಹುಡುಗ ಒಳ್ಳೆಯವನಾಗಿರಲ್ಲ. ಅದಕ್ಕೋಸ್ಕರ ಇನ್ನು ಮಗಳ ಜೀವನ ತನ್ನ ಕೈಯಾರೆ ತಾನೇ ಹಾಳು ಮಾಡ್ಕೋತಾಳೆ ಅನ್ನೋ ಉದ್ದೇಶದಿಂದ ಅವಳಿಗೆ ಮದುವೆ ಮಾಡ್ತಾರೆ. ಹುಡುಗ ಒಳ್ಳೆಯವನೇ ಆಗಿರ್ತಾನೆ ಅಂಕಿತನ ಗಂಡ. ಆದರೆ ತಾಯಿ ಅವ್ರ ತಾಯಿ ಸ್ವಲ್ಪ ಆಸೆ ಇರ್ತಾರೆ. ಅದು ಬಿಟ್ಟರೆ ಎಲ್ಲ ಚಲೋನೇ ಇರುತ್ತೆ. ಹಾಗಾಗಿ ಅವಳಿಗೆ ಮದುವೆ ಆಗಿರುತ್ತೆ. ಈಗ ಹುಣ್ವ ಅಂಕಿತಾ, ಹೋದ ಮನೆಗೆ ಕೊಟ್ಟ ಮನೆಗೆ ಎಲ್ಲ ಹೆಸರು ತೊಗೊಂಬರವ. ನಮ್ಮ ಶೀತಲ್ನು ಭಾಳ ಹಳೆ ಮಾಡಕತ್ತಿದ್ಲು ನೋಡಿ. ಇನ್ನಷ್ಟಿದ್ರೆ ಕಲಿತಿದ್ಲು, ಸುಮ್ಮನೆ ತನ್ನ ಜೀವನ ಹಾಳು ಮಾಡ್ಕೊಂಡ್ಲು ಅಂತಂದು ಈಗ ಆಗಿದ್ದಾಗ ಹೋಗೈತಿ. ಅಲ್ಲಿ ಚಲೋನು ಅದಾನ ಗಂಡ, ಪೊಲೀಸ್ ಅದಾನತ್ತ, ಚಲೋ ಅದಾನ ಗಂಡ. ಮತ್ತು ಅಲ್ಲೇರೆ ಹೋಗಿ ಚಂದಗೆ ಬಾಳೆ ಮಾಡ್ಕೊಂಡು ಹೋಗವ. ಅಲ್ಲಿ ಮತ್ತು ಹಂಗಿಂಗ ಮಾಡಕ್ಕೆ ಹೋಗ್ಬೇಡ. ಇಲ್ಲೇನು ಯಾರಿದು ಮಾಡೋದಿಲ್ಲ. ಏನು ನೀನು ನಮ್ಮ ಮನೆ ಮಗಳಿದ್ದಂಗೆ. ಅಲ್ಲೇರೆ ಹೋಗಿ ಚಂದಗೆ ಬಾಳೆ ಮಾಡ್ಕೊಂಡು ತಿನ್ನು. ಹೋಗಿ ಬರವ ಮೊಮ್ಮಗಳ. ಇಲ್ಲಿದೇನು ಚಿಂತೆ ಮಾಡಬೇಡ. ನಿಮ್ಮ ಅವನ ಜೊತೆ ನಾ ಇರ್ತೀನಿ. ಚಂದಗೆ ಬಾಳೆ ಮಾಡ್ಕೊಂಡು ಹೋಗು ಮಗಳ. ಯಾರು ಎಷ್ಟೇ ತಿಳುವಳಿಕೆ ಹೇಳಿದರು ಚಂದಗೆ ಗಂಡನ ಮನೆಗೆ ಹೋಗಿ ಬಾಳೆ ಮಾಡ್ಕೊಂಡು ಹೋಗು, ಎಲ್ಲರೂ ತಿಳುವಳಿಕೆ ಹೇಳ್ತಾರೆ ಅಂಕಿತಾ. ಆದರೆ ಅಂಕಿತಾ ಬಾಯಿಂದ ಒಂದು ಪದಾನು ಹೊರಗೆ ಬರೋದೇ ಇಲ್ಲ. ಆದರೆ ಅಂಕಿತನ ಮನಸ್ಸಲ್ಲಿ ಏನು ನಡೀತಾ ಇದೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಆದರೆ ಅವಳ ಬಾಯಿಂದ ಮಾತ್ರ ಒಂದು ಪದನೂ ಆಚೆ ಬರೋದೇ ಇಲ್ಲ. ಎಲ್ಲ ಹೆಣ್ಮಕ್ಳು ತಿಳುವಳಿಕೆ ಹೇಳೋದು ಆಯಿತು. ಇನ್ನೇನು ಮಗಳು ಹೋಗ್ತಾಳೆ ಅನ್ನೋ, ಮಗಳು ಏನೇ ಮಾಡಿದರೂ ಮಗಳೇ ಅಲ್ವಾ. ಆದರೂ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾಳೆ ಅಂದಾಗ ತಾಯಿ ಮನಸ್ಸಲ್ಲಿ ನೋವು ಆಗೇ ಆಗುತ್ತೆ ಸಹಜವಾಗಿ. ಆ ನೋವು ಯಶೋದಾಗೂ ಆಗುತ್ತೆ. ಅದೇ ಸಮಯದಲ್ಲಿ ಅಂಕಿತನ ಗಂಡ ಬರುತ್ತಾನೆ. ಅತ್ತಿರಿ ಹೊರಗೆ ಕಾರ್ ರೆಡಿ ಆಗೈತ್ರಿ, ಅಂಕಿತನ ಕರ್ಕೊಂಡು ಹೋಗ್ಬೋದೇನ್ರಿ? ಮತ್ತು ನಿಮ್ಮ ಏನೋ ಉಡಿ ತುಂಬೋದು ಅದು ಇದು ಅಂತೀರಿ, ಆಯ್ತನ್ರಿ? ಏನಿಲ್ಲ ರೀ, ಎಲ್ಲ ಮುಗ್ದೋರಿ ಕಾರ್ಯ. ಹೋಗಿ ಬರುವ ಅಂಕಿತ, ಚಂದಗೆ ಬಾಳೆ ಮಾಡ್ಕೊಂಡು. ಒಂದು ಏನೋ ತಿಳಿಲಾರ ಏನೇ ಒಂದು ತಪ್ಪು ಮಾಡಿಲ್ಲ ಅಂದ್ರೆ ಹೊಟ್ಟೆ ಹಾಕೋರಿ ಹೇಳಿ ಅಂದ್ರೆ ಆಕಿಗೆ ಇನ್ನೂ ಸಣ್ಣಕ್ಕಿಲ್ರಿ, ಅಷ್ಟೇನೂ ತಿಳಿದಿಲ್ಲ. ಅದಕ್ಕೆ ನೀವೇನು ಚಿಂತೆ ಮಾಡಬೇಡ್ರಿ ಅಂಕಿತನ ಬಗ್ಗೆ. ನಾ ಆಕಿನ ಚಂದ ನೋಡ್ಕೊಂಡು ಹೋಗ್ತೀನಿ ರೀ. ನೀವೇನು ಆಕಿನ ಬಗ್ಗೆ ಆ ಕಡೆ ಚಿಂತೆನೇ ಮಾಡಕ್ಕೆ ಹೋಗ್ಬೇಡ್ರಿ. ಆಕಿಗೆ ಯಾವಾಗ ಬರ್ಬೇಕು ಅನ್ನಿಸ್ತೈತಿ ಆಕಿಗೆ ಹೇಳಿರಿ ನಮ್ಮವ್ವನ. ನೀವು ಬರ್ರಿ, ಮಗಳ ಮನೆ ನಿಮ್ಮ ಮನಿನ ಇದ್ದಂಗೆ ನೀವು ಬರ್ರಿ. ಆಕಿನೂ ಬರ್ತಾಳೆ. ಆಕಿಗೆ ಯಾವಾಗ ನನಗಿಲ್ಲ ಹಿಂಗೆ ನೋಡ್ಬೇಕು ಅನ್ಸತೈತಿ ಅಂದಾಗ ನಾ ಕರ್ಕೊಂಬರ್ತೀನಿ ರೀ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಸಾಕ್ರಿ ಅಂದ್ರೆ ನನಗೆ ನೀವು ಇಷ್ಟು ಪ್ರೀತಿ ಇದ್ದೀರಲ್ಲ, ನನಗೆ ಅಷ್ಟೇ ಸಾಕು. ಮತ್ತು ಇನ್ನೇನು ಹೆಚ್ಚಿಗೆ ಬೇಡ. PUC ಫಸ್ಟ್ ಇಯರು ಮುಗಿಯಕ್ಕೆ ಬಂದಿರ್ತೈತೆ ಆಲ್ರೆಡಿ ಇಲ್ಲಿ ಅಂಕಿತಂದು. ಆದರೆ ಆಕಿಗೆ ಕಲಿಯೋದಕ್ಕಿಂತ ಜಾಸ್ತಿ ಆ ಹುಡುಗನ ಕಡೆ ಪ್ರೀತಿ ಅನ್ನೋ ಗುಂಗಲ್ಲಿ ಬಿದ್ದುಬಿಟ್ಟಿರ್ತಾಳೆ. ಇನ್ನೇನು 18 ಆಲ್ರೆಡಿ ಆಕಿಗೆ ಏಜ್ ಆಗಿರ್ತೈತಿ. ಮದುವೆ ಟೈಮಲ್ಲಿ 18 ಆಲ್ರೆಡಿ ಆಗಿರ್ತೈತಿ ಮದುವೆ ಟೈಮಲ್ಲಿ. ಹಾಗಾಗಿ ಅವಳ ತಾಯಿ ಬೇಕು ಅಂತ ಮಾಡೋದಿಲ್ಲ ಮದುವೆ. ಇನ್ನು ತನ್ನ ಜೀವನ ಹಾಳು ಮಾಡ್ಕೋತಾಳ ಮಗಳು ಅನ್ನೋ ಕಾರಣಕ್ಕಾಗಿ ಅದು ಏನೋ ಸಂದರ್ಭಕ್ಕೆ ಸಿಚುವೇಶನ್ಗೆ ಒಂಥರ ಸಿಲ್ಕೊಂಡು ಮಗಳಿಗೆ ಮದುವೆ ಮಾಡ್ತಾಳೆ. ಯಾಕಂದರೆ ಗಂಡ ಬೇರೆ ಇರಲ್ಲ, ಹಿಂದೆ ಯಾರು ಆಸರ ಅನ್ನೋದಿರಲ್ಲ. ಹಾಗಾಗಿ ಆ ಹೆಣ್ಮಗಳ ಒಂದು ಸಂದರ್ಭ ಅವಳಿಗೆ ಮಾತ್ರ ಗೊತ್ತು. ಹಾಗಾಗಿ ಮಗಳಿಗೆ ಮದುವೆ ಮಾಡಿ ಕಳಿಸ್ತಾಳೆ. ಹೋಗಿ ಬರ್ತೀವಿ ಅತ್ತಿರಿ. ಹೋಗಿ ಬರಪ್ಪ. ಆರ್ತಿಯಕ್ಕರ ಹೋಗಿ ಬರ್ತೀವಿ ರೀ. ಗೌರಕ್ಕರ, ಶಿಲ್ಪಕ್ಕರ, ಅಜ್ಜಿರಿ ಹೋಗಿ ಬರ್ತೀವಿ ರೀ. ಹೋಗಿ ಬಾರಪ್ಪ. ಹೋಗ್ಬಾ ಅಂಕಿತಾ, ಚಂದಗೆ ಬಾಳೆ ಮಾಡ್ಕೊಂಡು ಹೋಗುವ. ಮತ್ತೆ ಕರ್ಕೊಂಬರ್ತಾನೆ ಸೂರಜ. ಚಲೋ ಅದಾನ ಹುಡುಗ, ನಿನ್ನ ಪುಣ್ಯ. 1 ಗಂಟೆಯ ನಂತರ ಬಂದ್ರಪ್ಪ. ಚಲೋ ಆಯ್ತಾ? ಬಂದ್ಯಾವ ಅಂಕಿತಾ? ಹ್ಞೂ ರೀ ಬಂದೇವ್ರಿ. ಯಾಕೆ ಮುಖ ಸಾಪ ಮಾಡಿಯಲ್ಲ ಹುಡುಗಿ? ಯಾಕೆ ನಿಮ್ಮ ಅವನ್ ಬಿಟ್ಟು ಬಂದೆ ಅಂತಂದು ಹಣೆ ಆಗತ್ತೈತೇನೆ? ಹಂಗೆ ರೀ, ಹಂಗೆ ಯಾಕವ? ಮತ್ತೆ ಎಲ್ಲರೂ ಒಂದಿನ ಮತ್ತು ಗಂಡನ ಮನೆಗೆ ಬರೋದೇ ಅಲ್ಲ. ಮತ್ತೆ ಏನಿದು ಮಾಡ್ಕೋಬೇಡ. ನಿನಗೆ ಹಂಗಿತ್ತಂದ್ರೆ ಮತ್ತೆ ಹೋಗಿ ಬರತ್ತೇಳ. ಹಂಗೇನಿಲ್ರಿ. ಇಲ್ಲ ಬಿಟ್ಟು ಬಂದಲ್ಲ, ಅದಕ್ಕೆ ಹಂಗೆ ಇದಾಗಿತ್ತಾಳ. ಆಯ್ತಾ. ಸರಳ, ಸರಳ, ಕಸ್ತೂರಿ ಬಾಯಿ 2ನೇ ಸೊಸಿ ಈಕಿ ಸರಳ ಅಂತ. ಮನೆ 2ನೇ ಸೊಸಿ ಆಗಿರ್ತಾ ಆಕಿ ಸರಳನ ಅಂತ ಕರೆದಿರ್ತಾ. ಇನ್ನೊಬ್ಬ ಸೊಸಿ ಇರ್ತಾ ಪದ್ಮ. ಪದ್ಮ ಬಾ ಇಲ್ಲಿ. ಹೇಳ್ರಿ. ಏನು ಮಾಡಕತ್ತಿ? ಮತ್ತು ಸೊಸಿನ ಮನೆ ತುಂಬಿಸ್ಕೊಂಡೈತಿ. ಮತ್ತು ಮನೆಗಿನಿ ಆಕಿಗೆ ಏನೇನು ಎತ್ತ ತೋರ್ಸ್ ನಡಿ. ಈಕಿನ ಹೆಸರು ಪದ್ಮ ಅಂತ್ರಿ. ಈಕಿ ನನ್ನ ಹಿರಿ ಸೊಸಿ ಆಗಬೇಕು. ಇಲ್ಲಿ ನೋಡುವ ಅಂಕಿತಾ, ಈಕಿ ಪದ್ಮ ನಿಮ್ಮಕ್ಕ, ದೊಡ್ಡಕ್ಕ ನಿಮ್ಮಕ್ಕ. ಈಕಿ ಸರಳ 2ನೇ ಅಕ್ಕ ನಿನಗೆ. ನೀ 3ನೇ ಸೊಸಿ ನೋಡು. ಹೌದನ್ರಿ? ಆಯ್ತು ಹೇಳ್ರಿ. ಅಲ್ಲ ನಿಮ್ಮ ಗಂಡುಗಳು ಎಲ್ಲೋಗ್ಯಾರ?
ಅತ್ತಿರಿ ಅವರು ಮದ್ವೆ ಕೆಲಸ ಅಲ್ರಿ ಅವು ಮತ್ತು ಈಗ ಮಂಟಪ ಹಾಕ್ಸ್ಯಾರ ಮತ್ತು ಅಡ್ಗಿದು ಗಿಡ್ಗಿದು ಎಲ್ಲ ಮತ್ತು ಕೊಟ್ಟು ಬರ್ಬೇಕಲ್ರಿ ಅವ್ರ ರೊಕ್ಕ ರೀ ಅಡ್ಗೆ ಮಾಡಿಸಿದವ್ರದ್ರಿ ಮಂಟಪದು ಹಾಲಿಂದು ಮತ್ತೆಲ್ಲ ಅವ್ರವ್ರು ಮತ್ತು ಅಲ್ಲಿ ಕೂಲಿದವ್ರು ಬಂದಾರಲ್ರಿ ಮತ್ತು ಅಡುಗೆ ಮಾಡಕ್ಕೆ ಹೆಣ್ಮಕ್ಳಿಗೆ ಅವ್ರಿಗೆ ಮತ್ತು ಅವ್ರವ್ರದ್ದು ಪೇಮೆಂಟ್ ಎಲ್ಲ ಸುದ್ದು ಮಾಡಿ ಎಲ್ಲ ಲೆಕ್ಕ ಮಾಡಿ ಕೊಟ್ಟು ಬರ್ಬೇಕಲ್ರಿ ಅದಕ್ಕೆ ಅಲ್ಲೇ ಅದಾರ ರೀ ಅವ್ರಿ ನಾನು ಹೌದಾನು ಆಯ್ತಾ ಎಲ್ಲ ಬಗೆಹರ್ಷ ಬರಲಿ ಮಾ ಸುಮ್ಮನೆ 20 ಸರಿ ಫೋನ್ ಹಚ್ಚೋದು ಅದು ಇದು ತನ್ಕೊತ್ ಕುಂತಿರ್ತಾರೆ ಎಲ್ಲ ಬಗೆಹರ್ಷ ಬಾ ಅಂತ ಹೇಳ್ಬಿಡು ಫೋನ್ ಹಚ್ಚಿ ಹೋಗುವ ಪದ್ಮ ಹೋಗ ಆಕಿಗೆ ತೋರಿಸಿ ಹೋಗಿ ಮನೆಯೆಲ್ಲ ಮೂರು ಎತ್ತಿರಾಯ್ತು ಅಂಕಿತಾ ಬಾರ್ವಾ ತೋರಿಸ್ತೀನಿ ಅತ್ತಿರಿ ಏನು ತಪ್ಪು ತಿಳ್ಕೊಬೇಡ್ರಿ ನನಗೆ ತಲೆ ನುಸತೈತಿ ನಾ ಹೋಗಿ ಮಕ್ಕೋತೀನಿ ರೀ ನಾಳೆ ಎದ್ದು ನೋಡ್ತೀನಿ ನೋಡ್ರಿ ಮನೆ ಅನ್ನಕ್ಕೆ ನೋಡ್ತೀನಿ ರೀ ಹೌದನ್ವಾ ಆಯ್ತಾ ಮಕ್ಕೋ ಹೋಗಿ ನೀನು ಹೋಗಿ ಸೂರಜ್ ಒಂದಿಟ್ಟು ರೆಸ್ಟ್ ಮಾಡೋಗಿ ನೀನು ಅಲ್ಲಿ ಬೇ ಅನ್ಗಳು ಅಲ್ಲಿ ಹೋಗ್ಯಾರ ಮತ್ತು ನೈಟ್ ಹೋಗಿ ಇದು ಮಾಡ್ಲೇನ ಮತ್ತು ಸುಮ್ಮನೆ ಇಬ್ಬರಿಗೆ ಜವಾಬ್ದಾರಿ ಬಿಟ್ಟೈತೆ ಅದಕ್ಕೆ ಇಲ್ಲ ಅವ್ರು ನೋಡ್ಕೋತಾರ ನೀವು ಹೋಗಿ ಆಯ್ತಾ ಅನ್ಸುತ್ತೆ ಹತ್ತಿರಿ ಅಲ್ರಿ ಈಕೆ ಅಂಕಿತಾ ಏನು ಬಂದಾಗಿನಿಂದ ಬರೀ ಮಕ್ಕ ಸಾಪಾಗಿ ಮಾಡ್ಕೊಂಡ ನಿಂತಾಡ್ರಿ ಏನು ಚಂದ ಏನು ಅಕ್ಕೋತ್ ಮಾತಾಡಲ್ಲ ಗ್ಯಾಳ ಹೌದು ನನ್ನ ಗಂಡನ ಮನೆ ಅಂತಂದಕ್ಕಿಗೆ ಏನೂ ಇಲ್ಲೇ ಇಲ್ರಿ ಬರೀ ಸಪ್ಪಗೆ ಮಾರಿ ಮಾಡ್ಕೊಂಡು ನಿಂತಾಡ್ರಿ ಒಂದು ಸ್ವಲ್ಪ ಏನು ಹಂಗಕ್ಕ ಹಿಂಗಕ್ಕ ಏನಾರು ಮಾತಾಡ್ಬೇಕಿಲ್ರಿ ಹಂಗೆ ನಿಂತಾಳ ಹೌದ್ರಿ ಹತ್ತಿರಿ ನಾನು ಬಂದಾಗಿನಿಂದ ನೋಡತ್ತೀನಿ ಪದ್ಮ ಕೇಳೋದು ಕರೆನೇ ಐತ್ರಿ ಆಕೆ ಸಾಪಾಗಿ ಮಾರಿ ಮಾಡ್ಕೊಂಡು ನಿಂತಾಳ ಏನ ಅನ್ನಕ್ಕೇನು ಮತ್ತು ಸಾಂದೈತಿನ ಹುಡುಗಿ ಮತ್ತು ನೀವು ಬಂದಾಗ ಸಣ್ಣವರೇ ಇದ್ರಲ್ಲ ಮತ್ತೆ ಪದ್ಮ ಸರಳ ನೀವು ಬಂದಾಗ ಮುಖ ಸಾಂದ್ 2-3 ದಿನ ಆದ್ರೂ ತವ್ರ ಮನೆ ಬಿಟ್ಟು ಬಂದಿನ ತನ್ನ ಮುಖ ಸಾಂದ್ ಮಾಡ್ಕೊಂಡೆ ಕುಂತಿದ್ರಲ್ಲ ಹಾಗೆ ಐತಿ ಬರ್ಬಾರ್ದು ಹೊಂದಾಣಿಕೆ ಹಾಕಳ ತಲೆ ಕೆಡಿಸಬೇಡ್ರಿ ಒಂದಿಟ್ಟು ಬಿಟ್ಟು ಬಂದೈತಲ್ಲ ಅದಕ್ಕೆ ಹಂಗೆ ಮಾಡ್ತೈತಿ ಒಂದಿಟ್ಟು ಮಾತಾಡ್ಸಿರಿ ನೀವೇ ಆಯ್ತು ಹೇಳ್ರಿ ಒಂದು 2-3 ದಿನ ನೋಡ್ತೀವಿ ನಾವು ನನಗೆ ಯಾಕರೆ ಮದುವೆ ಮಾಡಿ ಕಳ್ಸಿದ್ರೆ ಅನ್ನಂಗೆ ಆಗ್ಬಿಟ್ಟೈತಿ ದೇವ್ರಿ ಇಲ್ಲಿ ಹೆಂಗಿರೋದಪ್ಪ ದೇವ್ರಿ ಇವ್ರ ಮನ್ಯಾಗ ಒಬ್ಬರು ಒಂದೊಂದು ಥರ ಎಷ್ಟರ ಮಾತಾಡ್ತಾರೆ ನನಗಂತೂ ಆಗಲ್ಲಾಗೈತಿ ನಮ್ಮ ಮಮ್ಮಿ ನನಗೆ ಒಂಥರ ಅಂಕಿತಾ ಹಾಂ ಹೇಳಕ್ಕ ಇಲ್ಲ ಒಂದಿಟ್ಟು ಚಾಗಿ ಮಾಡ್ಕೊಂಬರ್ಲೇನ ತಲೆ ನುಸತ್ತೈತೆ ಅನ್ನತ್ತಿಯಲ್ಲ ಇಲ್ಲ ಏನು ಬೇಡಕ್ಕ ನನಗೇನು ತಲೆ ನುಸತ್ತಿಲ್ಲ ಬೇಡ ನನಗೆ ಸ್ವಲ್ಪ ಅಷ್ಟೇ ಮಕ್ಕೊಂಡ್ರೆ ನನ್ನ ಕಡಿಮೆ ಆಗುತ್ತಾ ನಾ ಎದ್ದು ಬೇಕಾದ್ರೆ ಆಮೇಲೆ ಚಾ ಕುಡಿತೀನಿ ಅಲ್ಲ ಈಗಾರೆ ತಲೆ ನುಸತ್ತೈತೆ ನಾ ಹೋಗಿ ಮಕ್ಕೋತೀನಿ ಅಂತ ಬಂದೆ ಅತ್ತಿ ಮುಂದೆ ಹೌದಕ್ಕ ತಲೆ ನುಸತ್ತೈತೆ ನನಗೆ ಲೈಟಾಗೆ ತಲೆ ನುಸತ್ತೈತಿ ಅದಕ್ಕೆ ನಾನು ಸ್ವಲ್ಪ ಮಲ್ಕೋತೀನಿ ಆಮೇಲೆ ಚಾ ಕುಡಿತೀನಿ ಅಳಕ್ಕನ ಹೌದನಾ ಆಯ್ತಾ ಮಕ್ಕೋ ಒಂದಿಟ್ಟು ರೆಸ್ಟ್ ಮಾಡಿ ಸುಮ್ಮ ಆರಾಮಿರ್ಬೇಕಂದ್ರೆ ಏನಾರು ತಲಿತಿತ್ತಾರಪ್ಪ ದೇವ್ರಿ ಇವರು ಒಬ್ಬರಾದ್ಮೇಲೆ ಒಬ್ರು ಕಿರಿಕಿರ ಕಡೆ ಇವತ್ತ ಹಿಂಗೈತೆ ನಾಳೆ ಇನ್ನು ಮುಂದೆ ಹೆಂಗೆ ಏನೋ ಅಂಕಿತಾ ಯಾರಪ್ಪ ಬಂದರು ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ ನೋಡು ಹಾಂ ಏನು ಹೇಳ್ರಿ ಇಲ್ಲ ತಲೆನೂ ಸಾಕತ್ತೈತೆ ಅಂದೆಲ್ಲ ಟ್ಯಾಬ್ಲೆಟ್ ಏನ್ರಿ ತಂದು ಕೊಡ್ಲೇನ ಪ್ಲೀಸ್ ರೀ ನಂಗೆ ಟ್ಯಾಬ್ಲೆಟ್ ಬೇಡ ಏನು ಬೇಡ ನಿಮ್ಮ ಮೊಯ್ನಿಯರು ಬಂದು ನನಗೆ ಚಾ ಮಾಡಲಿ ಅದು ಮಾಡಲಿ ಅಂತ ಸುಮ್ಮನೆ ಕೇಳಕತ್ತ ನನಗೆ ತಲೆ ನುಸಾತೈತಿ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ರೆ ನಾನು ಆರಾಮಾಗ್ತೀನಿ ರೀ ನಂಗೆ ಟ್ಯಾಬ್ಲೆಟ್ ಏನು ಬೇಡ ಪ್ಲೀಸ್ ಆಯ್ತು ರೆಸ್ಟ್ ಮಾಡಿ ನಿನಗೇನ್ರಿ ಹಂಗೆ ಪ್ರಾಬ್ಲಮ್ ಆಯಿತು ತೀರಾ ಆಯ್ತು ಅಂದ್ರೆ ನಂಗೆ ಹೇಳೋ ಹಾಸ್ಪಿಟ್ಲ್ಗೆ ಹೋಗಿ ಬರ್ನು ಹಾಂ ಹೇಳ್ತೀನಿ ನೋಡ್ರಿ ದೇವ್ರೇ ಏನು ತಿಳಿತಿತ್ತಾರಪ್ಪ ಇವರು ಒಬ್ಬ ನನ್ನ ಗಂಡ ಅಂತ ಗಂಡ ನನಗಂತೂ ಒಂದು ಚೂರು ಇಷ್ಟ ಇರಲಿಲ್ಲ ಇವ ನಮ್ಮ ಮಮ್ಮಿ ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಟ್ಲಿ ಇವ್ನಿಗೆ ಅವನು ಒಂದು ನೋಡೋಕ್ಕಂತ ಸ್ವಲ್ಪ ಚಂದಿಲ್ಲ ಅವನು ಅವನ ಕಣ್ಣು ಅವನ ಮುಖನೂ ಛೇ ಎಷ್ಟು ಚಂದ ರಾಹುಲ್ ನಾನು ಎಷ್ಟು ಪ್ರೀತಿಸ್ತಿದ್ದೆ ನಾನು ರಾಹುಲ್ ದೂರ ಮಾಡಿಬಿಟ್ರು ಎಲ್ಲರೂ ಸೇರಿ ನನಗೆ ಅಂಕಿತಾ ಅಳ್ತಾನೆ ಈ ಮನೆಗೆ ಹೆಂಗಪ್ಪ ಅಡ್ಜಸ್ಟ್ ಆಗೋದು ಹೆಂಗಿರೋದು ಈ ಜನರ ನಡುವೆ ಅಂತ ಒಂಥರ ಆ ಮನೆಗೆ ಬಂದ ತಕ್ಷಣ ಒಂಥರ ಎಲ್ಲೋ ಬಂದುಬಿಟ್ಟಿದ್ದೀನಿ ನಾನು ನನಗೋಸ್ಕರ ಇಲ್ಲಿ ಯಾರೂ ಇಲ್ಲ ಅನ್ನೋ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಳು ಫಸ್ಟಿಗೆ ಬಂದಿರ್ತಾಳಂತ ಅವಳಿಗೆ ಏನೂ ಅರ್ಥ ಆಗೋದಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ನಾನು ಎಲ್ಲಿ ಬಂದೆ ನಾನು ಏನು ಎಲ್ಲ ಒಂಥರ ಕನ್ಫ್ಯೂಸ್ನಲ್ಲಿ ಇರ್ತಾಳೆ ಅವಳು ಅದೇ ರೀತಿ ಇನ್ನೊಂದು ಏನು ಸಿಕ್ಕಂದರೆ ಅವಳಿಗೆ ರಾಹುಲಿಂದ ದೂರ ಮಾಡಿರ್ತಾರೆ ಅವ್ರ ಮನೆಯವರು ಹಾಗಾಗಿ ಅವ್ನು ಕೆಟ್ಟವನು ಅಂದರೂ ಅವ್ರು ನಂಬದೆ ಅವ್ನ ನೆನಪಲ್ಲೇ ನೆನೆಸ್ಕೊಂಡು ಅಳ್ತಾ ಹಾಗೆ ಮಲ್ಕೊಂಡ್ಬಿಡ್ತಾಳೆ